ಓಕೆ ಮಾಸ್ಟರ್ಸ್, ಇವಾಗ ನಾವು ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡೋಣ. ಈ ನಮ್ಮ ಸ್ವಾಧ್ಯಾಯವನ್ನ ಪ್ರಾರಂಭಿಸುವ ಮುಂಚೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು, ಜಗದ್ಗುರುಗಳು, ಯೋಗೀಶ್ವರರು ಆದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು, ಸ್ವರ್ಣಮಾಲಾ ಪತ್ರಿ ಮೇಡಮ್, ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರು, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಈ ಝೂಮ್ ಅನ್ನ ನಡೆಸ್ತಾ ಇರುವಂತಹ ಮಹಾ ಅವತಾರ್ ಫೌಂಡೇಶನ್ ಟೀಮ್ ಎಲ್ಲಾ ಮಾಸ್ಟರ್ಸು, ಈ ಝೂಮ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಹೇಳ್ತಾ ಇರುವಂತಹ ಟಾಪಿಕ್ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಯಾವುದು ಸರಿಯಾದ ಧ್ಯಾನ ಅನ್ನೋದು ಇವತ್ತಿನ ಟಾಪಿಕ್. ಓಕೆ ಮಾಸ್ಟರ್ಸ್, ವಿಧ ವಿಧವಾದ ಧ್ಯಾನಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವಿವತ್ತು ಇದನ್ನ ಅಂದ್ರೆ ಯಾವುದು ಸರಿಯಾದ ಧ್ಯಾನ ಅಂತ ತಿಳ್ಕೊಳ್ಬೇಕಾಗಿರೋದು ತುಂಬಾ ಅವಶ್ಯಕವಾಗಿದೆ. ಹಾಗಾಗಿ ಇದರ ಮೇಲೆ ಇವತ್ತು ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪತ್ರಿಜಿ ಗುರುಗಳು ಪರಿಚಯಿಸಿದಂತಹ ಧ್ಯಾನವನ್ನ ಎಲ್ರೂ ಸೇರಿ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ, ಒಬ್ಬ ಪಿರಮಿಡ್ ಮಾಸ್ಟರ್ ಆಗ್ಬೇಕು ಅಂದ್ರೆ 18 ಆದರ್ಶ ಸೂತ್ರಗಳು, 9 ಜ್ಞಾನ ನವರತ್ನಗಳನ್ನ ಆಚರಿಸಿ ಎಲ್ಲರಿಗೂ ಆಚರಿಸಲು ಹೇಳುವಂತರಾಗಿರ್ಬೇಕು. ಹಾಗಿದ್ರೆ ಪತ್ರಿಜಿ ಗುರುಗಳು ತಮ್ಮ 18 ಆದರ್ಶ ಸೂತ್ರಗಳಲ್ಲಿ ಮೊಟ್ಟ ಮೊದಲನೇ ಸೂತ್ರವಾಗಿ ಧ್ಯಾನವನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವುದು? ಆನಾಪಾನಸತಿ ಧ್ಯಾನವನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ ಸಂದರ್ಭವಾಗಿ ಪತ್ರಿಜಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಬುದ್ಧನು ತನ್ನ ಅಷ್ಟಾಂಗ ಮಾರ್ಗದಲ್ಲಿ 8ನೇ ಅಂಶವಾಗಿ ಸರಿಯಾದ ಧ್ಯಾನ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬುದ್ಧನ ಕಾಲದಲ್ಲಿಯೇ ತರತರವಾದ ಧ್ಯಾನಗಳು ಇದ್ದವು. ಹಾಗಾಗಿ ಬುದ್ಧ ಕೂಡ ಹಾಗೆ ಹೇಳಿದ್ರು. ಇದೇ ರೀತಿಯಾಗಿ ಬುದ್ಧನ ಕಾಲದಲ್ಲಿ ಅಷ್ಟೇ ಅಲ್ಲ, ಪ್ರಸ್ತುತದಲ್ಲಿಯೂ ಕೂಡ ವಿಧ ವಿಧವಾದ ಧ್ಯಾನಗಳು, ವಿಧ ವಿಧವಾದ ಬೇರೆ ಬೇರೆ ರೀತಿಯಾದ ಧ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಯಾವುದು ಸರಿಯಾದ ಧ್ಯಾನ ಅಂತ ತಿಳ್ಕೊಳ್ಬೇಕಾಗಿರೋದು ತುಂಬಾನೇ ಮುಖ್ಯವಾದ ವಿಷಯ. ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಸಮಯ ವ್ಯರ್ಥ ಆಗ್ತಿರತ್ತೆ. ಇಲ್ಲಿ ಈ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರುವ ಉದ್ದೇಶ ಧ್ಯಾನವನ್ನ ಮಾಡಿ, ಸರಿಯಾದ ಧ್ಯಾನವನ್ನೇ ಮಾಡಿ ಎಲ್ಲರೂ ಲಾಭವನ್ನ ಹೊಂದಲಿ ಅನ್ನೋ ಉದ್ದೇಶ. ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇದನ್ನ ಹೇಳೋ ಉದ್ದೇಶ ಎಲ್ಲರೂ ಇದನ್ನ ಮಾಡ್ಲಿ ಅಂತ. ಏನಂದ್ರೆ ಈ ಶರೀರ ಇರೋವರೆಗೂ ನಾವು ಪರೋಪಕಾರಿಯಾಗಿರ್ಬೇಕು. ಏನಂತಾರೆ ವೇದಗಳಲ್ಲಿ ಅಂದ್ರೆ, ಪರೋಪಕಾರಂ ಇದಂ ಶರೀರಂ. ಈ ಶರೀರ ಇರೋವರೆಗೂ ನಾವು ಲೋಕ ಕಲ್ಯಾಣದ ಕೆಲಸವನ್ನ ಮಾಡ್ಬೇಕು, ಆತ್ಮ ಉನ್ನತಿಯ ಕೆಲಸವನ್ನ ಮಾಡ್ಬೇಕು. ಹಾಗಾಗಿ ನಾವು ಏನನ್ನಾದರೂ ಮಾಡ್ತಾ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡ್ಕೊಳ್ಬಾರ್ದು. ನಾವು ನಮ್ಮ ಸಮಯವನ್ನ ನೀಡ್ತಾ ಇದ್ದೀವಿ ಅಂದ್ರೆ ಅದು ಉಪಯೋಗ ಆಗಬೇಕು, ಲಾಭವನ್ನ ಕೊಡುವಂತಹದ್ದಾಗಬೇಕು. ಹಾಗಿದ್ರೆ ಬುದ್ಧ ಹೇಗೆ ಎಷ್ಟೋ ಕಷ್ಟಪಟ್ಟು ವಿಧ ವಿಧವಾದ ಸಾಧನೆಗಳನ್ನ ಮಾಡಿ ಎಲ್ಲ ವಿಧ ವಿಧವಾದ ಗುರುಗಳನ್ನ ಆಶ್ರಯಿಸಿ ಕೊನೆಗೆ ಕೇವಲ ಶ್ವಾಸದ ಮೇಲೆ ಗಮನ, ಧ್ಯಾನವನ್ನ ಬಿಟ್ರೆ ಮತ್ಯಾವುದೂ ನಾನು ಬೆಳೆಯೋದಕ್ಕೆ ಸಾಧ್ಯವಿಲ್ಲ, ಮತ್ಯಾವುದೂ ನನ್ನನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆನಾಪಾನಸತಿ ಧ್ಯಾನವನ್ನ ಮಾಡಿ
ಬೇಗನೆ ಎನ್ಲೈಟನ್ಮೆಂಟ್ ಮಾಸ್ಟರ್ ಆದ್ರು. ಇದೇ ರೀತಿಯಾಗಿ ಅಂದ್ರೆ ಲೆಕ್ಕವಿಲ್ಲದಷ್ಟು ವಿಧ ವಿಧವಾದ ಸಾಧನೆಗಳಿದ್ದರು ಪತ್ರಿಜಿ ಗುರುಗಳು. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಅಂತ ಅವರು ಕೂಡ ಇದನ್ನ ಸರಿಯಾದದ್ದನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಅವರು ಇಂತಹ ಸ್ಥಾಯಿಗೆ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಪತ್ರಿಜಿ ಗುರುಗಳು ಧ್ಯಾನ ಪ್ರಚಾರ ಸ್ಟಾರ್ಟಿಂಗ್ನಲ್ಲಿ ಮಾಡಬೇಕಾದ್ರೆ ತಮ್ಮ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿ ಸ್ಟಾರ್ಟಿಂಗ್ ಧ್ಯಾನ ಪ್ರಚಾರ ಮಾಡಬೇಕಾದ್ರೆ ಅವರು ಧ್ಯಾನ ಪ್ರಚಾರಕ್ಕೆ ಹೋದಾಗ ಬೆಳಿಗ್ಗೆ ಸಮಯ ಇತ್ತು. ಜೇಬಲ್ಲಿ ಅವ್ರಿಗೆ ಟೀ ಕುಡಿಬೇಕಂತ ಅನ್ನಿಸ್ತು. ಜೇಬಲ್ಲಿ ಕೈ ಹಾಕಿ ನೋಡಿದ್ರೆ 5 ರೂಪಾಯಿ ಅವ್ರ ಹತ್ರ ಇರ್ಲಿಲ್ಲ. ತಾವು ಟೀ ಕುಡಿಯೋದಕ್ಕೋಸ್ಕರ 5 ರೂಪಾಯಿ ಅವ್ರ ಹತ್ರ ಇರ್ಲಿಲ್ಲ. ಆದ್ರೆ ಇವತ್ತು ಕಡ್ತಾಲ್ನಲ್ಲಿ 100 ಮೇಲೆ ಎಕರೆ ಎಲ್ಲ ಗುರುಗಳು ಚೇರ್ಮನ್ ಅಂತ ಮಾಡಿದ್ದಾರೆ ಅವರನ್ನ. ಎಷ್ಟೋ ಭೂಮಿ ಅವ್ರ ಹೆಸರಿನಲ್ಲಿದೆ. ಅವ್ರ ಹೆಸರಿನಲ್ಲಿ ಎಷ್ಟೋ ಅನ್ನದಾನಗಳು ಆಗ್ತಾ ಇದೆ. ದೇಶಾದ್ಯಂತ ಜಗತ್ತಿನಾದ್ಯಂತ ಎಷ್ಟೋ ಕೋಟಿ ಕೋಟಿ ಬೆಲೆ ಬಾಳುವಂತ ಪಿರಮಿಡ್ಗಳು ನಿರ್ಮಾಣ ಆಗಿವೆ ಅವರೊಬ್ಬರ ಹೆಸರಿನಿಂದ. ಏನ್ ಮಾಡಿರ್ಬೇಕು ಅವರು ಹಾಗಿದ್ರೆ? ಇಂಥ ಆಕರ್ಷಣೆ, ಇಂಥ ಎಲ್ಲವೂ ಅವ್ರ ಹತ್ರ ಹರಿದು ಬರ್ತಾ ಇದೆ ಅಂದ್ರೆ ಅವ್ರು ಏನು ಯಾವ ಮಾರ್ಗವನ್ನ ಹಿಡಿದ್ರು? ತುಂಬಾ ಶ್ರೇಷ್ಠ ವ್ಯಕ್ತಿ ಆದ್ರು ಅವರು. ಅಂದ್ರೆ ಯಾವ ಸಾಧನೆಯನ್ನ ಅವರು ಮಾಡಿದ್ರು ಅಂದಾಗ ಅವರು ಬೆಳೆದ್ರು ಅಂತ ಒಮ್ಮೆ ನಾವು ಗುರುಗಳನ್ನ ನೋಡಿದ್ರೆ ಅವ್ರು ಮಾಡಿರುವಂಥದ್ದು ಶ್ವಾಸದ ಮೇಲೆ ಗಮನ, ಧ್ಯಾನ. ಹೇಗೆ ಬುದ್ಧ ವಿಧ ವಿಧವಾದ ಗುರುಗಳನ್ನ ಆಶ್ರಯಿಸಿ ವಿಧ ವಿಧವಾದ ತರತರವಾದ ಧ್ಯಾನಗಳನ್ನ ಮಾಡ್ತಾ ಎಲ್ಲಿಯೂ ಅವರಿಗೆ ಮೋಕ್ಷ ಅನ್ನೋದು, ಮೋಕ್ಷದ ದಾರಿಗೆ ಸರಿಯಾದ ಮಾರ್ಗ ಅನ್ನೋದು ತಿಳಿಯಲಿಲ್ಲೋ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲವೋ, ಕೊನೆಗೆ ತಾವೇ ಒಂದು ಅರಳಿ ಮರದ ಕೆಳಗೆ ಕುತ್ಕೊಂಡು ಕೇವಲ ಸಹಜವಾಗಿ ಹೋಗ್ತಾ ಇರುವಂತಹ ಶ್ವಾಸವನ್ನೇ ಗಮನಿಸಿ ಜ್ಞಾನೋದಯವನ್ನ ಪಡೆದ್ರು. ಅವಾಗ ಅವರು ಶ್ರೇಷ್ಠ ವ್ಯಕ್ತಿ ಆದ್ರು. ನಾವೆಲ್ಲರೂ ಕೂಡ ಆಗ್ಬೇಕು ಅಂತ ಹೇಳಿ ಅವರು ಅದನ್ನೇ ಬೋಧನೆಯನ್ನ ಮಾಡಿದ್ರು. ಇದನ್ನೇ ಪತ್ರಿಜಿ ಗುರುಗಳ ಸಹಿತ ಮಾಡಿದ್ದು. ಹಾಗಾಗಿ ನಾವಿವತ್ತು ಇದನ್ನ ಚರ್ಚೆ ಮಾಡೋದು ತುಂಬಾ ಮುಖ್ಯ ಆಗಿದೆ. ಈ ಆನಾಪಾನಾಸತಿ, ಶ್ವಾಸದ ಮೇಲೆ ಗಮನ, ಧ್ಯಾನ, ಇದರ ಕುರಿತು ತಿಳ್ಕೋಬೇಕಾಗದ್ದು ಎಷ್ಟೋ ಅಗತ್ಯ ಇದೆ. ಯಾಕೆ ಅಂದ್ರೆ ಇನ್ನೊಂದು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಪತ್ರಿಜಿ ಗುರುಗಳು ಶ್ವಾಸದ ಮೇಲೆ ಗಮನ, ಧ್ಯಾನ ಹೇಳಿದ್ರೂ ಕೂಡ ಪತ್ರಿಜಿ ಗುರುಗಳು ಯಾಕೆ ಸಂಗೀತ ಇಟ್ಟು ಮಾಡಿಸ್ತಾ ಇದ್ರು ಅನ್ನೋ ಗೊಂದಲ ಕೂಡ ಎಷ್ಟೋ ಜನಕ್ಕೆ ಇದೆ. ಈ ಗೊಂದಲವನ್ನ ತೊಲಗಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಯಾಕೆ ಪತ್ರಿಜಿ ಗುರುಗಳು ಈ ರೀತಿಯಾಗಿ ಮಾಡಿದ್ರು ಅಂದ್ರೆ ಪತ್ರಿಜಿ ಗುರುಗಳು ಅಪಾರ ಶಕ್ತಿವಂತರು, ಅಪಾರ ಜ್ಞಾನ ಸಂಪನ್ನರು, ಎಷ್ಟೋ ಜನ್ಮಗಳು ಅನುಭವ ಉಳ್ಳವರು, ಅವತಾರ ಪುರುಷರು ಅವರು. ಅಂತಹ ಇರೋರು ಹೇಳಿದ್ದನ್ನ ಮಾಡ್ಬೇಕೇ ಆಗ್ಲಿ, ಮಾಡಿದ್ದು ಮಾಡಬಾರ್ದು. ಯಾರೇ ಆಗ್ಲಿ ಲಾಭವನ್ನ ಹೊಂದಬೇಕು ಅಂದ್ರೆ ಸದ್ಗುರುಗಳ ಪದಗಳನ್ನ ಹಿಡ್ಕೊಳ್ಬೇಕು, ಆದರೆ ಅವರ ಪಾದಗಳನ್ನಲ್ಲ. ಅವರ ಕೆಲಸಗಳು ಶಿಷ್ಯರಿಗೆ ಅನಗತ್ಯ. ಅವ್ರೇನ್ ಮಾಡ್ತಾರೆ ಅನ್ನೋದು ಅಗತ್ಯವಿಲ್ಲ. ಅವ್ರು ನಮ್ಗೆ ಏನು ಹೇಳಿದ್ದಾರೆ ಅನ್ನೋದು ನಮಗ ಅಗತ್ಯ ಇದೆ. ಯಾಕೆ ಅವರು ಎಲ್ಲ ಮಾಡೋದು, ಅವರ ಕೆಲಸಗಳನ್ನೆಲ್ಲ ಅನುಕರಿಸಬಾರ್ದಂದ್ರೆ ಆ ಸ್ಥಾಯಿಯಲ್ಲಿ ಇರೋರು ಯಾವಾಗ ಏನ್ ಮಾಡ್ತಾರೋ ಯಾರಿಗೂ ಅರ್ಥವಾಗದು. ಒಂದೇ ವಿಷಯದ ಮೇಲೆ ಹಲವಾರು ಉತ್ತರಗಳನ್ನ ಹೇಳ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ಅವರು ಇರ್ತಾರೆ. ಅವರನ್ನ ಅನುಸರಿಸ್ತಾ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಇಷ್ಟು ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಕೇಳುವವರಿಗೆ ಹುಚ್ಚೆದ್ದು ಹೋಗುತ್ತೆ. ಇದೇ ಬುದ್ಧನ ಜೀವನದಲ್ಲಿ ಕೂಡ ನಡೆದಿತ್ತು. ಒಂದು ಬಾರಿ
ಬುದ್ಧನು ಆತನ ಪ್ರಿಯ ಶಿಷ್ಯನಾದಂತಹ ಆತನ ಪ್ರಿಯ ಶಿಷ್ಯನಾದಂತಹ ಆನಂದನೊಡನೆ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಹೀಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ದಾರಿಯೆಲ್ಲ ಒಬ್ಬ ವ್ಯಕ್ತಿ ಎದುರಾಗ್ತಾನೆ. ಅವನು ಹೇಳ್ತಾನೆ, ಸ್ವಾಮೀಜಿ, ನಾನು ಭಗವಂತ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಬುದ್ಧನಿಗೆ. ಅವಾಗ ಬುದ್ಧ ಹೇಳ್ತಾರೆ, ಭಗವಂತ ಇಲ್ಲ ಅಂತ ಹೇಗೆ ಹೇಳ್ತೀಯ ಅಯ್ಯ? ಭಗವಂತ ಇಲ್ಲ ಅಂದ್ರೆ ಇದೆಲ್ಲ ಹೇಗೆ ಸೃಷ್ಟಿಯಾದವು? ಹ್ಮ್ ನೀನು ಹೇಗೆ ಇದ್ದೀಯಾ? ದೇವರು ಇಲ್ಲ ಅಂದ್ರೆ ಇವೆಲ್ಲ ಎಲ್ಲಿಂದ ಬಂದವು? ಹೇಗೆ ಏರ್ಪಾಡಾದ್ವು? ಇವೆಲ್ಲ ಹೇಗೆ ನಡೀತಾ ಇದ್ದಾವೆ ಅಂತ ಬುದ್ಧನು ಅವನಿಗೆ ಕೇಳ್ತಾನೆ. ಅವಾಗ ಅವನು ಗೊಂದಲಕ್ಕೆ ಈಡಾಗಿ ಯೋಚನೆಗೆ ಬಿದ್ದು ಬಿಡ್ತಾನೆ. ನಂತರ ಹೀಗೆ ಮುಂದೆ ಹೋಗ್ತಾ ಇರ್ತಾರೆ. ಮತ್ತೊಬ್ಬ ವ್ಯಕ್ತಿ ಎದುರಾಗ್ತಾನೆ. ಅವನು ಹೇಳ್ತಾನೆ, ಸ್ವಾಮೀಜಿ, ನಾನು ದೇವರಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾರೆ ಅವರಿಗೆ, ದೇವರು ಇದ್ದಾನೆ ಅಂದ್ರೆ ಎಲ್ಲಿದ್ದಾನೆ? ದೇವರಿದ್ರೆ ತೋರ್ಸು. ದೇವರಿದ್ರೆ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ? ದೇವರಿದ್ದಾನೆ ಅಂದ್ರೆ ಎಲ್ಲಿದ್ದಾನೆ? ಯಾಕೆ ಕಾಣ್ತಿಲ್ಲ? ನೀನ್ ನೋಡಿದೀಯಾ ದೇವರನ್ನ ಅಂತ ಕೇಳ್ತಾರೆ. ಅವನು ಯೋಚನೆಗೆ ಬಿದ್ದು ಬಿಡ್ತಾನೆ. ನಂತರ ಮತ್ತೆ ಪ್ರಯಾಣ ಮುಂದುವರಿಸ್ತಾರೆ. ಇನ್ನೊಬ್ಬ ವ್ಯಕ್ತಿ ಸಿಗ್ತಾರೆ. ಇನ್ನೊಬ್ಬ ವ್ಯಕ್ತಿ ಸಿಕ್ಕಿದಾಗ ಕೇಳ್ತಾರೆ, ಗುರುಗಳೇ, ದೇವರಿದ್ದಾನೋ ಇಲ್ಲವೋ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ದೇವರಿದ್ದಾನಾ ಇಲ್ವಾ ಅಂತ ಹೇಳಿ ನನಗೆ ಗೊಂದಲ ಇದೆ. ಬುದ್ಧನಿಗೆ ಹೇಳ್ತಾರೆ. ಅಲ್ಲಿ ಬುದ್ಧ ಏನೂ ಉತ್ತರವನ್ನ ನೀಡಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಕೊನೆಗೆ ಆ ದಿನ ರಾತ್ರಿ ಒಂದು ಛತ್ರದಲ್ಲಿ ಬುದ್ಧ ಹಾಗೂ ಆನಂದ ಇಬ್ರು ಉಳಿತಾರೆ. ಅವಾಗ ಆನಂದ ಇಡೀ ದಿನ ಬುದ್ಧನ ಜೊತೆ ಇದ್ದ ಅಲ್ವಾ, ಅವನಿಗೆ ಏನಪ್ಪ ಗುರುಗಳು ಎಲ್ಲರಿಗೂ ವಿಧ ವಿಧವಾಗಿ ಉತ್ತರವನ್ನ ನೀಡಿದರು, ವಿಧ ವಿಧವಾಗಿ ಉತ್ತರವನ್ನ ನೀಡಿದ್ರಲ್ಲ ಗುರುಗಳು ಅಂತ ಹೇಳಿ, ಗುರುಗಳೇ ಯಾಕೆ ನೀವು ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಉತ್ತರವನ್ನ ನೀಡಿದ್ರಿ ಗುರುಗಳೇ? ನನಗಂತೂ ತಲೆ ಕೆಟ್ಟು ಹೋಯ್ತು, ಯಾಕೆ ಹೀಗೆ ಹೇಳಿದ್ರಿ ಅಂತ ಕೇಳುತ್ತಾರೆ. ಅವಾಗ ಬುದ್ಧ ಆನಂದನಿಗೆ ಉತ್ತರ ನೀಡ್ತಾರೆ, ನೋಡು, ಮೊದಲನೇ ವ್ಯಕ್ತಿ ನಮಗೆ ಸಿಕ್ಕಿದ, ಅವನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ದೇವ್ರಿಲ್ಲ. ಅವನು ನಾನ್ ತಿಳ್ಕೊಳ್ಬೇಕಾಗಿದ್ದು ಇನ್ನೂ ಏನೂ ಇಲ್ಲ ಅಂತ ಹೇಳಿ ಅನ್ಕೊಂಡ್ಬಿಟ್ಟ. ಅವನು ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾನೆ ದೇವ್ರು ಇಲ್ವೇ ಇಲ್ಲ. ಹಾಗಾಗಿ ಅವನು ಏನು ಯೋಚನೆ ಮಾಡೋಕ್ ಹೋಗೋದಿಲ್ಲ. ಯೋಚನೆ ಮಾಡ್ಲಿಲ್ಲ ಅಂದ್ರೆ ಏನು ತಿಳ್ಕೊಳಕ್ ಹೋಗೋದಿಲ್ಲ. ತಿಳ್ಕೊಳ್ಳಿಲ್ಲ ಅಂದ್ರೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ವಿಚಾರ ಮಾಡ್ಬೇಕು. ಅವನು ವಿಚಾರ ಮಾಡೋಕೆ ಹೋಗ್ತಿಲ್ಲ, ಯಾಕಂದ್ರೆ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾನೆ ದೇವ್ರಿಲ್ಲ ಅಂತ. ಹ್ಮ್. ವಶಿಷ್ಠರು ಹೇಳ್ತಾರೆ ಅಲ್ವಾ, ವಿಚಾರಣೆಯೇ ಪರಮಜ್ಞಾನ. ಹಾಗಾಗಿ ನಾವು ವಿಚಾರವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಅವನು ವಿಚಾರವನ್ನ ಮಾಡ್ತಿಲ್ಲ. ಅವನು ಯೋಚನೆ ಮಾಡ್ಲಿ ಅಂತ ನಾನು ಹೀಗೆ ಹೇಳಿದೆ. ಇನ್ನೊಬ್ಬ ವ್ಯಕ್ತಿ, ಅವನು ಅವನು ಏನಂದ್ರೆ ಅವನು ಕೂಡ ಯೋಚನೆ ಮಾಡ್ತಿಲ್ಲ. ಅವನು ದೇವ್ರು ಇದ್ದಾನೆ ಅಂತ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾನೆ. ಇದ್ದಾನ ಇಲ್ವಾ, ಅವನನ್ನ ನಾನು ದರ್ಶಿಸ್ಬೇಕಾ ದರ್ಶಿಸಬಾರ್ದ, ಏನು ಯೋಚನೆ ಮಾಡ್ತಿಲ್ಲ, ಪ್ರಯತ್ನ ಮಾಡ್ತಿಲ್ಲ, ಬೆಳೆಯೋದಿಲ್ಲ ಅವನು ಕೂಡ. ಹಾಗಾಗಿ ಅವನು ಯೋಚನೆ ಮಾಡ್ಲಿ ಅಂತ ಹೀಗೆ ಹೇಳಿದೆ. ಮೂರನೇ ವ್ಯಕ್ತಿಗೆ ನಾನೇನು ಹೇಳಲಿಲ್ಲ, ಯಾಕಂದ್ರೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ದೇವ್ರಿದ್ದಾನೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾನೆ. ಹಾಗಾಗಿ ನಾನು ಅವನಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಆನಂದನಿಗೆ ಅರ್ಥ ಆಯ್ತು, ದೊಡ್ಡವರು ಏನು ಮಾಡ್ತಾರೋ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ.
ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅದಕ್ಕೇನೋ ಕಾರಣ ಇರತ್ತೆ. ಹಾಗಾಗಿ ದೊಡ್ಡವರು ಮಾಡಿದ್ದೆಲ್ಲ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ದೊಡ್ಡವರು ಹೇಳಿದ್ದನ್ನ ಮಾಡಬೇಕು, ಮಾಡಿದ್ದನ್ನ ಮಾಡಬಾರ್ದು ಅಂತ ಹೇಳಿ ಆನಂದನಿಗೆ ಅರ್ಥ ಆಗತ್ತೆ. ಹಾಗೆಯೇ ಇಲ್ಲಿ ಗುರುಗಳು, ಮಹನೀಯರು ಅವರ ಮಾತನ್ನ ಕೂಡ ನಾವು ನೋಡಿದ್ರೆ ಎಷ್ಟೋ ಸಾರಿ ಅವರ ಕೆಲಸವನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಗುರುಗಳು ಹೇಳಿದ್ದನ್ನ ಮಾಡ್ಬೇಕೇ ಹೊರತು ಮಾಡಿದ್ದನ್ನ ಮಾಡಬಾರ್ದು. ಇಲ್ಲಿ ಧ್ಯಾನ ಅಂದ್ರೆ ಏನೋ ಮಾಡೋದು ಅಂತ ಅಲ್ಲ, ಏನು ಮಾಡದೇ ಇರೋದೇ ಧ್ಯಾನ. ನಮಗೆ ಸಹಜವಾಗಿ ಮಾನವರು ಏನ್ ಮಾಡಿದ್ರು ಇಂದ್ರಿಯಗಳಿಂದಲೇ ಮಾಡ್ತಾರೆ. ಇಂದ್ರಿಯಗಳಿಂದ ಧ್ಯಾನ ಅಂದ್ರೆ ಇಂದ್ರಿಯಗಳಿಂದ ಏನು ಮಾಡೋದು ಅಂತ ಅಲ್ಲ, ಏನು ಮಾಡದೇ ಇರೋದು ಅಂತ. ಎರಡು ವಿಧವಾದ ಇಂದ್ರಿಯಗಳು ನಮಗಿದೆ, ಬಾಹ್ಯ ಇಂದ್ರಿಯಗಳು, ಅಂತರಿಂದ್ರಿಯ. ಬಾಹ್ಯ ಇಂದ್ರಿಯಗಳಲ್ಲಿ ಎರಡು ವಿಧ, ಒಂದು ಕರ್ಮೇಂದ್ರಿಯ, ಇನ್ನೊಂದು ಜ್ಞಾನೇಂದ್ರಿಯ. ಕರ್ಮೇಂದ್ರಿಯಗಳು ಅಂದ್ರೆ 5: ಎರಡು ಕೈಗಳು, ಎರಡು ಕಾಲುಗಳು, ಬಾಯಿ, ಮಲದ್ವಾರ, ಮೂತ್ರದ್ವಾರ. ಹಾಗಿದ್ರೆ ಜ್ಞಾನೇಂದ್ರಿಯ ಅಂದ್ರೆ 5: ಕಣ್ಣುಗಳು, ಮೂಗು, ನಾಲಿಗೆ, ಚರ್ಮ, ಕಿವಿ. ಅಂತರೇಂದ್ರಿಯ ಅಂದ್ರೆ ಮನಸ್ಸು. ಮಾನವ ಏನೂ ಮಾಡದೇ ಇರೋದು ಅಂದ್ರೆ ಬಾಹ್ಯ ಇಂದ್ರಿಯಗಳಿಂದ ಅಂತರೇಂದ್ರಿಯದಿಂದ ಏನು ಮಾಡಬಾರ್ದು ಅಂತ. ಅಂದ್ರೆ ಬಾಹ್ಯ ಇಂದ್ರಿಯಗಳು ಕೆಲಸ ಮಾಡಬಾರ್ದು ಅಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಡೆಯುತ್ತೆ. ಆದ್ರೆ ಅಂತರೇಂದ್ರಿಯವಾದಂತಹ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳೋದು ತುಂಬಾ ಕಷ್ಟ. ಅದು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಮನಸ್ಸು ಕೆಲಸ ಮಾಡದ ಸ್ಥಿತಿಯನ್ನ ತಲುಪಬೇಕು. ಅದನ್ನ ಹೊಂದಬೇಕು ಅಂದ್ರೆ ಶ್ವಾಸದ ಮೇಲೆ ಗಮನ, ಧ್ಯಾನವನ್ನ ಮಾಡಬೇಕು. ಹಾಗೆ ಧ್ಯಾನವೆಂದರೆ ನಿರ್ಗುಣಾರಾಧನೆ. ಏನು ಮಾಡೋದು ಸುಗುಣಾರಾಧನೆ, ಏನನ್ನು ಮಾಡದೇ ಇರೋದು ನಿರ್ಗುಣ ರಾಧನೆ. ಹಾಗಾಗಿ ನಾವು ಏನನ್ನು ಮಾಡೋದು ಅಲ್ಲ, ಏನನ್ನ ಮಾಡದೇ ಇರೋದೇ ಧ್ಯಾನ. ಯಾಕಂದ್ರೆ ಗುಣ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಮನಸ್ಸು ಏನು ಕೆಲಸವನ್ನ ಮಾಡಬಾರದು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳ್ತಾರೆ, 2ನೇ ಅಧ್ಯಾಯ 45ನೇ ಶ್ಲೋಕದಲ್ಲಿ, ತ್ರೈಗುಣ್ಯ ವಿಷಯ ವೇದ್ಯ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ಯೋ ನಿತ್ಯ ಸತ್ಯಸ್ಥೋ ನಿರ್ಯೋಗಕ್ಷೇಮ ಆತ್ಮಾವಾನ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಜುನ, ವೇದಗಳು ತ್ರಿಗುಣಾತ್ಮಕಗಳಾದ ಸಂಸಾರದ ವಿಷಯಗಳನ್ನ ತಿಳಿಸುತ್ತೆ. ನೀನು ತ್ರಿಗುಣಗಳನ್ನ ತ್ಯಜಿಸಿದವನಾಗಿಯೂ ದ್ವಂದ್ವಗಳನ್ನ ಇಲ್ಲದವನಾಗಿಯೂ ನಿರಂತರವೂ ಶುದ್ಧ ಸತ್ಯವನ್ನ ಆಶ್ರಯಿಸಿದವನಾಗಿಯೂ ಯೋಗಕ್ಷೇಮಗಳ ಮೇಲೆ ದೃಷ್ಟಿ ಇಲ್ಲದವನಾಗಿಯೂ ಜ್ಞಾನಿಯು ನೀನಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ತ್ರಿಗುಣಗಳು ಅಂದ್ರೆ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ. ಈ 3 ಗುಣಗಳನ್ನ ದಾಟಿದವನಾಗ್ಬೇಕು, ಶುದ್ಧ ಸಾತ್ವಿಕ ಆಗ್ಬೇಕು, ನಿರ್ಗುಣಿ ಆಗ್ಬೇಕು ಅಂತ ಹೇಳ್ತಾರೆ. ಯಾರು ಈ ಗುಣಾತೀತ ಸ್ಥಿತಿಗೆ ಸೇರ್ಕೊಳ್ತಾರೋ ಅವರೇ ಯೋಗಿ. ಹೀಗೆ ಶ್ರೀಕೃಷ್ಣ ಭಗವಾನರು ಕೂಡ ಬೋಧನೆಯನ್ನ ಮಾಡ್ತಾರೆ. ಯಾಕಂದ್ರೆ ಈ 3 ಗುಣಗಳು ಮನಸ್ಸಿಗೆ ಸಂಬಂಧಿಸಿದವು. ಮನಸ್ಸು ಇದ್ದರೆ ನಾವಿನ್ನು ಧ್ಯಾನ ಸ್ಥಿತಿಯಲ್ಲಿ ಇದ್ದಂತೆ ಅಲ್ಲ. ನಾವು ಶ್ವಾಸವನ್ನ ಗಮನಿಸ್ತಾ ಇದ್ದೀವಿ ಅಂದ್ರೆ ಧ್ಯಾನ ಸ್ಥಿತಿ ಅಂತ ಅಲ್ಲ, ಧ್ಯಾನ ಸ್ಥಿತಿಯನ್ನ ಸೇರೋದಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಅದು. ಅಲ್ಲಿ ಯಾವಾಗ ಮನಸ್ಸು ಕೆಲಸ ಮಾಡೋದಿಲ್ವೋ, ಆಲೋಚನೆಗಳು ನಿಂತು ಹೋಗತ್ತೆಯೋ, ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವೋ, ಮನಸ್ಸು ಕೆಲಸ ಮಾಡದ ಸ್ಥಿತಿಗೆ ಹೋಗ್ತೀಯೋ, ಅದೇ ಧ್ಯಾನ ಸ್ಥಿತಿ. ಅಂತಿಮವಾಗಿ ಅವರೇ ಭಗವಂತನ ಸ್ಥಿತಿ ಹೊಂದಬಲ್ಲವರು ಆಗ್ತಾರೆ.
ಇವಾಗ ನಾವು ಗೈಡಿಂಗ್ ಅನ್ನ ಮಾಡಿದ್ರೆ ಮನಸ್ಸಿನ ಹತ್ತಿರವೇ ಉಳಿದು ಬಿಡ್ತೀವಿ, ಅಂದ್ರೆ ಕೇಳಿಸ್ಕೋತಾ ಇರ್ತೀವಿ. ಮ್ಯೂಸಿಕ್ ಇತ್ತು ಅಂದ್ರೆ ನಾವು ಕೇಳಿಸ್ಕೋತಾ ಇದ್ದೀವಿ ಅಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಧ್ಯಾನ ಅಂದ್ರೆ ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿ. ಅದಕ್ಕೆ ಬಾಯಿಯೊಳಗಿನ ಮೌನ, ಮನಸ್ಸಿನೊಳಗಿನ ಶೂನ್ಯ, ಅದರ ಹೆಸರೇ ಧ್ಯಾನ. ಅದಕ್ಕೆ ಮಾರ್ಗ ಶ್ವಾಸದ ಮೇಲೆ ಗಮನ ಅಂತ ಸ್ಪಷ್ಟವಾಗಿ ಗುರುಗಳು ಹೇಳಿದ್ದಾರೆ. ಹಾಗಾಗಿ ನಾವು ಸರಿಯಾದ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಧ್ಯಾನ. ಇದನ್ನ ಯಾರು ಮಾಡ್ತಾರೋ ಅವರು ಭಗವಂತನೊಂದಿಗೆ ಅಷ್ಟು ಅವರ ಅನುಬಂಧ ಅನ್ನೋದು ಹೆಚ್ಚಾಗತ್ತೆ. ಹಾಗಾಗಿ ಮಾಸ್ಟರ್ಸ್, ಅತೀಂದ್ರಿಯ ಸ್ಥಿತಿಗೆ ತಲುಪುವುದು. ಇನ್ನು ಹೇಳ್ಕೋಬೇಕು ಅಂದ್ರೆ ಧ್ಯಾನ ಅಂದ್ರೆ ಅತೀಂದ್ರಿಯ ಸ್ಥಿತಿಗೆ ತಲುಪುವುದು ಅಂತ. ಅತೀಂದ್ರಿಯ ಸ್ಥಿತಿ ಅಂದ್ರೆ ಇಂದ್ರಿಯಗಳಿಗೆ ಅತೀತವಾದ ಸ್ಥಿತಿ. ಇಂದ್ರಿಯಗಳಿಗೆ ಅಂದ್ರೆ ಇವಾಗ ಕಣ್ಣು, ಇದು ಜ್ಞಾನೇಂದ್ರಿಯ. ಇದಕ್ಕೆ ಆ ಭಗವಂತನನ್ನ ದರ್ಶಿಸೋಕೆ ಸಾಧ್ಯನಾ ಈ ಚರ್ಮಚಕ್ಷುವಿಂದ, ಈ ಭೌತಿಕ ಚಕ್ಷುವಿಂದ? ಅಂದ್ರೆ ಸಾಧ್ಯವಿಲ್ಲ. ನಮಗೆ 4 ರೀತಿಯ ಚಕ್ಷುಗಳಿದ್ದಾವೆ. ಒಂದು ಈ ಚರ್ಮಚಕ್ಷು ಅಂದ್ರೆ ಭೌತಿಕ, ಇವಾಗ ಕಾಣ್ತಾ ಇರುವಂತಹ ಕಣ್ಣುಗಳು ಭೌತಿಕ ಚಕ್ಷು. ಎರಡನೇದು ಮನೋಚಕ್ಷು, ಮೂರನೆಯದು ದಿವ್ಯ ಚಕ್ಷು, ನಾಲ್ಕನೆಯದು ಜ್ಞಾನ ಚಕ್ಷು. ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದ್ರೆ ಶ್ರೀಕೃಷ್ಣ ಭಗವಾನರು ತಮ್ಮ ವಿಶ್ವರೂಪವನ್ನ ತೋರಿಸ್ಬೇಕಾದ್ರೆ ಅರ್ಜುನನಿಗೆ ಜ್ಞಾನ ನೇತ್ರವನ್ನ ಪ್ರಸಾದಿಸಿದ್ರು. ಅರ್ಜುನ ಕಣ್ಣಿನಿಂದ ನೋಡೋಕೆ ಸಾಧ್ಯ ಆಗಿಲ್ಲ. ಭಗವಂತ ಕೋಟಿ ಸೂರ್ಯಗಳಿಗೆ ಸಮನಾದಂತ ಬೆಳಕಿರತ್ತೆ. ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತೀವಿ ಅಲ್ವಾ? ಹಾಗಾಗಿ ಈ ಕಣ್ಣುಗಳಿಂದ ದರ್ಶಿಸೋಕೆ ಸಾಧ್ಯವಿಲ್ಲ. ಅವನನ್ನ ನೋಡ್ಬೇಕು ಅಂದ್ರೆ ಭೌತಿಕ ಚಕ್ಷು ಮುಚ್ಚಿದರೆ ಮನೋಚಕ್ಷು ಓಪನ್ ಆಗತ್ತೆ. ಮನೋಚಕ್ಷುವನ್ನ ಮುಚ್ಚಿದರೆ ದಿವ್ಯ ಚಕ್ಷು ಓಪನ್ ಆಗತ್ತೆ, ಜಾಗೃತ ಆಗತ್ತೆ. ದಿವ್ಯ ಚಕ್ಷುವನ್ನ ಮುಚ್ಚಿದರೆ ಜ್ಞಾನ ಚಕ್ಷು ಜಾಗೃತ ಆಗತ್ತೆ. ಈ ಜ್ಞಾನ ಚಕ್ಷುವನ್ನ ಹೊಂದಿದರೇನೆ ಆ ಭಗವಂತನನ್ನ ದರ್ಶಿಸೋಕೆ ಸಾಧ್ಯ, ಆ ಪರಬ್ರಹ್ಮನನ್ನ ದರ್ಶಿಸೋಕೆ ಸಾಧ್ಯ. ಹಾಗಾಗಿ ಜ್ಞಾನವನ್ನ ಹೊಂದಬೇಕು ಅಂದ್ರೆ ಧ್ಯಾನವನ್ನ ಮಾಡಬೇಕು. ಯಾವ ಧ್ಯಾನ? ಸರಿಯಾದ ಧ್ಯಾನವನ್ನೇ ಮಾಡಬೇಕು. ವಿಧ ವಿಧವಾದ ಧ್ಯಾನವನ್ನ ಮಾಡಿದ್ರೆ ಜ್ಞಾನ ಹೊಂದೋಕೆ ಆಗೋದಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅದಕ್ಕೋಸ್ಕರ ಜ್ಞಾನವನ್ನ ಹೊಂದಬೇಕು. ನಾವು ಯಾಕೆ ಶ್ವಾಸದ ಮೇಲೆ ಗಮನ ಧ್ಯಾನವನ್ನೇ ಮಾಡಬೇಕು? ಇದರಲ್ಲಿ ಏನು ನಡೆಯುತ್ತೆ ಅಂದ್ರೆ, ನಾವು ಈ ಧ್ಯಾನದಲ್ಲಿ ಕಾಲನ್ನ ಕ್ರಾಸ್ ಮಾಡಿ, ಕೈಗಳನ್ನ ಲಾಕ್ ಮಾಡಿ, ಕಣ್ಣನ್ನ ಮುಚ್ಚಿ ಹಾಯಾಗಿ ಧ್ಯಾನದಲ್ಲಿ ಕುಳಿತುಕೊಂಡಿರ್ತೀವಿ. ಯಾವುದೇ ಮಂತ್ರವಿಲ್ಲ, ಮನಸ್ಸಿನಲ್ಲಿ ಯಾವುದೇ ರೂಪ ಇಲ್ಲ, ಕೇವಲ ಶ್ವಾಸವನ್ನ ಗಮನಿಸ್ತಾ ಇರ್ತೀವಿ. ಶ್ವಾಸವನ್ನ ಬಿಗಿ ಹಿಡಿಯುವುದೂ ಅಲ್ಲ, ಇದನ್ನ ಜೋರಾಗಿ ಎಳೆಯುವುದು, ಜೋರಾಗಿ ಬಿಡುವುದೂ ಅಲ್ಲ, ಕೇವಲ ಸಹಜವಾಗಿ ಹೋಗ್ತಿರುವ ಶ್ವಾಸ, ಅದನ್ನೇ ಗಮನಿಸ್ಬೇಕು. ಇಲ್ಲಿ ಏನಾಗತ್ತೆ, ಮನಸ್ಸು ವಿಧ ವಿಧವಾದ ಯೋಚನೆಗಳನ್ನ ಮಾಡ್ತಿರತ್ತೆ. ಮನೆ ಹತ್ತಿರ ಹೋಗತ್ತೆ ಅಂದ್ರೆ ಈಗ ಮನೆ ಮೇಲೆ ಗಮನ ಬೇಡ, ಶ್ವಾಸದ ಮೇಲೆ ಗಮನ ಅಂತ ಆಲೋಚನೆಯನ್ನ ಕಟ್ ಮಾಡಬೇಕು, ಶ್ವಾಸದ ಮೇಲೆ ಗಮನ ಇಡಬೇಕು. ಮನಸ್ಸು ಹೆಂಡತಿಯ ಹತ್ತಿರ ಹೋಗತ್ತೆ, ಆದರೆ ಈಗ ಹೆಂಡತಿಯ ಮೇಲೆ ಗಮನ ಬೇಡ ಅಂತ ಆಲೋಚನೆಯನ್ನ ಕಟ್ ಮಾಡಬೇಕು, ಶ್ವಾಸದ ಮೇಲೆ ಗಮನವನ್ನ ಇಡಬೇಕು. ಮಕ್ಕಳು ಶಾಲೆಗೆ ಹೋಗಿದ್ದಾರಾ? ಏನಾಗತ್ತದೋ ಏನೋ, ನಾವೇನ್ ಮಾಡ್ತೀವಿ? ಬಂದರೆ ಬರ್ತಾರೆ, ಇಲ್ಲದೆ ಇದ್ರೆ ಹೋಗ್ತಾರೆ. ಇಲ್ಲಿ ಕುಳಿತು ನಾವೇನು ಮಾಡಬೇಕು? ಆದ್ದರಿಂದ ಮಕ್ಕಳ ಮೇಲೆ ಗಮನ ಬೇಡ, ಶ್ವಾಸದ ಮೇಲೆ ಗಮನ ಅಂತ ಆಲೋಚನೆ ಕಟ್ ಮಾಡಬೇಕು, ಶ್ವಾಸವನ್ನ ಗಮನಿಸ್ಬೇಕು. ನಾಳೆ ಏನಾಗುತ್ತದೆಯೋ ಏನೋ, ಸಾಲಗಳನ್ನ ಹೇಗೆ ತೀರಿಸ್ಬೇಕು? ₹1,00,000 ಸಾಲ ಇದೆ, ನಾನೇನ್ ಮಾಡ್ತೀನೋ? ತೀರಿಸದೇ ಇದ್ರೆ ಯಾವಾಗಲಾದ್ರೂ ತೀರಿಸ್ತೀವಿ. ಈಗ ಏನ್ ಮಾಡ್ಬೇಕು? ಈಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ತೀರಿ ಹೋಗತ್ತಾ?
ಇಲ್ಲ. ಈಗ ನಾನು ಶ್ವಾಸದ ಮೇಲೆ ಗಮನ ಇಡಬೇಕಂತ ಆಲೋಚನೆ ಕಟ್ ಮಾಡಬೇಕು, ಶ್ವಾಸದಲ್ಲಿ ಕುಳಿತುಕೋಬೇಕು. ಭವಿಷ್ಯತ್ತಿನ ಬಗ್ಗೆ ಯೋಚನೆಗಳು ಬರ್ತಾ ಇರತ್ತೆ, ಅವುಗಳು ಕೂಡ ಬೇಡ. ಗತಿಸಿ ಹೋದಿದ್ದರ ಬಗ್ಗೆ, ನಿನ್ನೆ ಅವನು ನನಗೆ ಬೈದಿದ್ದ, ರಸ್ತೆಯ ಮೇಲೆ ಅವಮಾನ ಎನ್ನುತ್ತಾ ಅದೆಲ್ಲವನ್ನ ನೆನೆಸ್ಕೊಂಡ್ರೆ ಏನು ಲಾಭ? ಏನಾದರೂ ಮಾಡೋಕ್ ಸಾಧ್ಯನಾ? ನಂತರ ಅವನನ್ನ 4 ಏಟು ಹೊಡೆಯಬೇಕು. ಈಗ ಮಾತ್ರ ಅದನ್ನ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಗತಿಸಿ ಹೋದಿದ್ದರ ಬಗ್ಗೆ ಅಥವಾ ಮುಂದೆ ಬರುವುದರ ಬಗ್ಗೆ ಯೋಚನೆ ಮುತ್ತಿಕೊಳ್ಳುತ್ತವೆ. ಅವುಗಳನ್ನೆಲ್ಲ ಬಿಟ್ಟು ಕಣ್ಣು ಮುಚ್ಚಿಕೊಂಡಾಗ ಇವೆಲ್ಲ ತಕ್ಷಣ ಆಲೋಚನೆಗಳು ಮುತ್ತುಕೊಳ್ಳುತ್ತೆ. ಹಾಗಾಗಿ ಆಲೋಚನೆಗಳನ್ನ ಕಟ್ ಮಾಡ್ತಾ ಶ್ವಾಸದ ಮೇಲೆ ಗಮನವನ್ನ ಇಡಬೇಕು. ಶ್ವಾಸವನ್ನೇ ಗಮನಿಸ್ತಾ ಇರಬೇಕು. ಉದಾಹರಣೆಯಾಗಿ ನೋಡ್ಬೇಕಂದ್ರೆ, ವಿಧ ವಿಧವಾಗಿ ದುಃಖಕರವಾದ ಅಸಹನೀಯವಾದ ಆಲೋಚನೆಗಳಿಂದ ಕಷ್ಟಪಡ್ತಿರ್ತಾರೆ. ಇದರ ಒಂದು ಉಪಶಮನಕ್ಕೋಸ್ಕರ ಟಿವಿಯಲ್ಲಿ ಸಿನಿಮಾ ಆಗ್ಲಿ ಧಾರಾವಾಹಿಯನ್ನಾಗ್ಲಿ ನೋಡ್ತಾ ಇರ್ತಾರೆ. ಆ ಸಿನಿಮಾಗಳನ್ನ ನೋಡ್ತಾ ಇರುವಷ್ಟು ಸಮಯ ಅವರಿಗೆ ಆ ಯೋಚನೆಗಳು ತೊಂದರೆ ಕೊಡೋದಿಲ್ಲ. ಕಾರಣ ಅವರ ಮನಸ್ಸು ಸಿನಿಮಾದ ಮೇಲೆ ಮರಳಿಸಿರುತ್ತೆ. ಅಂದ್ರೆ ಸಿನಿಮಾ ಮುಗಿದು ಹೋದ ತಕ್ಷಣ ಮತ್ತೆ ಆಲೋಚನೆಗಳು ಸಹಜವಾಗಿ ಬಂದ್ಬಿಡತ್ತೆ. ಗೈಡಿಂಗ್ ನಲ್ಲಿಯೂ ಸಹ ಇದೇ ನಡೆಯುತ್ತೆ. ಅಂದ್ರೆ ನಾವು ಮಾತುಗಳನ್ನ ಕೇಳಿಸ್ಕೋತಾ ಇರುವಷ್ಟು ಸಮಯ ಯೋಚನೆಗಳು ಇರೋದಿಲ್ಲ. ಆದ್ರೆ ಮಾತುಗಳು ನಿಂತ ತಕ್ಷಣ ಮತ್ತೆ ಯೋಚನೆಗಳು ಸಹಜವಾಗಿ ಮರಳಿ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಕೇವಲ ಏನನ್ನೂ ಕೇಳಿಸದೆ ಶ್ವಾಸದ ಮೇಲೆ ಗಮನವನ್ನೇ ಇಟ್ಟು ಧ್ಯಾನ ಮಾಡ್ತಿರ್ಬೇಕಾದ್ರೆ ನಿಮಿಷಕ್ಕೆ 100 ಯೋಚನೆ ಇದ್ದಿದ್ದು ನಂತರ ಇನ್ನೊಂದು ವಾರಕ್ಕೆ ನಿಮಿಷಕ್ಕೆ 80 ಯೋಚನೆ, ಇನ್ನೊಂದು ವಾರ ನಿಮಿಷಕ್ಕೆ 60, ಮತ್ತೆ 20, 10, 5, 0 ಆಗತ್ತೆ. ನಂತರ ನಾವು ಪ್ರತಿನಿತ್ಯ ಬೇಗನೆ ಆಲೋಚನಾ ರಹಿತ ಸ್ಥಿತಿಗೆ ಸೇರಿಕೊಳ್ಳುವರಾಗ್ತೀವಿ. ಒಂದು 41 ದಿನ ಹೀಗೆ ಮಾಡಿದ್ರೆ. ಅದಕ್ಕೋಸ್ಕರ ಧ್ಯಾನವೆಂದರೆ ಯಾವುದು ಸರಿಯಾದ ಧ್ಯಾನ ಅಂದ್ರೆ ಕೇವಲ ಶ್ವಾಸದ ಮೇಲೆ ಗಮನ ಧ್ಯಾನವೇ ಸರಿಯಾದ ಧ್ಯಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಕಷ್ಟ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಸರಿಯಾದದ್ದನ್ನೇ ಮಾಡಬೇಕು, ಸತ್ಯವನ್ನೇ ಆಶ್ರಯಿಸಬೇಕು. ಆಗ ಮಾತ್ರ ಲಾಭವನ್ನ ಹೊಂದೋಕೆ ಸಾಧ್ಯ. ಹಾಗಾಗಿ ಸತ್ಯವನ್ನೇ ಆಶ್ರಯಿಸಬೇಕು, ಸತ್ಯವನ್ನೇ ಆಶ್ರಯಿಸಲು ಹೇಳಬೇಕು. ಇಲ್ಲಿ ನಾವು ಇನ್ನೊಂದು ತಿಳ್ಕೋಬೇಕು ಅಂದ್ರೆ, ಪತ್ರಿಜಿ ಗುರುಗಳು ಪತ್ರಿಜಿ ಗುರುಗಳಿಗೆ ಈ ಒಂದು ಧ್ಯಾನ ಅನ್ನೋದು ಪರಿಚಯ ಆಯಿತು, ಅವರಿಗೆ ಹೇಗೆ ಶ್ವಾಸದ ಮೇಲೆ ಗಮನ ಧ್ಯಾನ ಪರಿಚಯ ಆಯಿತು ಅಂತ ನೋಡೋಣ. ಪತ್ರಿಜಿ ಗುರುಗಳು ಈ ಆನಾಪಾನಸತಿ ಧ್ಯಾನವನ್ನ ತಿಳ್ಕೊಳ್ತಾರೆ. ಮೊದಲಿಗೆ ಅವರು ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವಾಗ ಅವರ ಸ್ನೇಹಿತ ರಾಮಚಂದ್ರಾರೆಡ್ಡಿ ಅವರು ಗುರುಗಳಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ, ನೀವು 4 ಜನ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಫಸ್ಟಿಗೆ ಪತ್ರಿಜಿ ಗುರುಗಳು ಕೋರಮಂಡಲ್ ಫರ್ಟಿಲೈಸರ್ಸ್ ನಲ್ಲಿ ಉದ್ಯೋಗ ಮಾಡ್ತಾ ಇದ್ರು, ಕರ್ನೂಲ್ನಲ್ಲಿ. ಅಲ್ಲಿ ನಡೆದ ಘಟನೆ ಮಾಸ್ಟರ್ಸ್ ಇದು. ಹೀಗೆ ಅವರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ರಾಮಚಂದ್ರಾರೆಡ್ಡಿ ಅವರು ಫ್ರೆಂಡ್, ಸ್ನೇಹಿತ, ಅವರು ಗುರುಗಳಿಗೆ ಫೋನ್ ಮಾಡ್ತಾರೆ. ಅವಾಗ ಹೇಳ್ತಾರೆ, ನೀವು 4 ಕುಳಿತುಕೊಂಡು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆಗ ಪತ್ರಿಜಿ ಗುರುಗಳು, ಇಲ್ಲಿ ನಾವು ಕುತ್ಕೊಂಡಿರೋದು ನಿನಗೆ ಹೇಗೆ ತಿಳಿತು ಅಂತ ಕೇಳ್ತಾರೆ.
ಆವಾಗ ರಾಮಚಂದ್ರ ರೆಡ್ಡಿಯವರು ಮತ್ತೆ ಹೇಳ್ತಾರೆ, ನೀನು ಬಿಳಿ ಬಟ್ಟೆ ಧರಿಸಿದೀಯಾ ಅಲ್ವಾ, ನಿನ್ನ ಪಕ್ಕದವನು ಕೆಂಪು ಬಟ್ಟೆಯನ್ನ ಹಾಕಿಕೊಂಡಿದ್ದಾನಲ್ಲ, ಇನ್ನೊಬ್ಬ ಟೀ ಶರ್ಟ್ ಹಾಕಿದ್ದಾನೆ ಅಲ್ವಾ ಅಂತ ಹೇಳ್ತಾನೆ. ಪತ್ರಿಜಿ ಗುರುಗಳು ಆಶ್ಚರ್ಯ ಪಡ್ತಾರೆ, ನೀನ್ ಹೇಗೆ ಹೇಳಬಲ್ಲೆಯ ಇದನ್ನ ಅಂತ. ಅವಾಗ ರಾಮಚಂದ್ರ ರೆಡ್ಡಿ ಅವರು ಹೇಳ್ತಾರೆ, ನಾನು ಶ್ವಾಸದ ಮೇಲೆ ಗಮನ ಧ್ಯಾನವನ್ನ ಮಾಡಿದೆ, ಸೂಕ್ಷ್ಮ ಶರೀರ ಯಾನ ಮಾಡಿ ಇವೆಲ್ಲ ನಾನು ನೋಡಿ ಹೇಳಿದೆ. ಅವಾಗ ಪತ್ರಿಜಿ ಗುರು ಹೇಳ್ತಾರೆ, ಏನಿದು, ಶ್ವಾಸದ ಮೇಲೆ ಗಮನ ಧ್ಯಾನ ಮಾಡಿದ್ರೆ ಇಷ್ಟು ದೊಡ್ಡ ಶಕ್ತಿ ಬರತ್ತಾ ಎಂದು ಅವ್ರೇನ್ ಮಾಡ್ತಾರೆ, ಎಲ್ಲಾ ಬಿಟ್ಟು 3 ತಿಂಗಳು ಮನೆ ಕೋಣೆಯಲ್ಲಿ ಹೊರಬರದಂತೆ ಶ್ವಾಸದ ಮೇಲೆ ಗಮನ ಧ್ಯಾನವನ್ನ ಮಾಡ್ತಾರೆ. ಆಗ ಪತ್ರಿಜಿ ಗುರುಗಳು ತಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ನೋಡ್ಕೊಳ್ತಾರೆ. ಗುರುಗಳು ಈ ಜನ್ಮಕ್ಕೂ ಮೊದಲು ಆ ಎಲ್ಲಾ ಜನ್ಮದಲ್ಲಿ ಸಾಧನೆ ಮಾಡಿ ಅವರು ಸಂಪಾದನೆ ಮಾಡಿದ ಜ್ಞಾನವೆಲ್ಲ ಅವರಿಗೆ ಸ್ಮರಣೆಗೆ ಬರುತ್ತೆ. ಅವಾಗಿನಿಂದ ಗುರುಗಳ ಜೀವನವೇ ಬದಲಾಗಿ ಹೋಯಿತು. ನಂತರ ಅದೇ ಸಮಯದಲ್ಲಿ ಸದಾನಂದ ಯೋಗಿಯವರ ಪರಿಚಯ ಆಗತ್ತೆ. ಅವರೊಂದಿಗೆ ಸಾಂಗತ್ಯವನ್ನ ಮಾಡೋದು ಕೂಡ ನಡೆಯುತ್ತೆ. ಆ ಸಮಯದಲ್ಲಿ ಸದಾನಂದ ಯೋಗಿಯವರು ಪತ್ರಿಜಿ ಗುರುಗಳಿಗೆ, ನೀನು ಎಲ್ಲರಿಗೂ ಶ್ವಾಸದ ಮೇಲೆ ಗಮನ ಧ್ಯಾನವನ್ನ ಹೇಳ್ಕೊಡ್ಬೇಕು ಅನ್ನೋ ಸಂದೇಶವನ್ನ ಕೊಡ್ತಾರೆ. ಅಂದಿನಿಂದ ಗುರುಗಳು ಈ ಮಾರ್ಗದಲ್ಲಿ ಎಷ್ಟೋ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಕೃಷಿ ಅಂದ್ರೆ ತೀವ್ರ ಕೆಲಸವನ್ನ ಮಾಡ್ತಾ ಇದ್ರು ಅವರು ಶರೀರವನ್ನ ಬಿಡುವವರೆಗೂ ಕೂಡ. ಹಾಗಾಗಿ ಗುರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಅದಕ್ಕೋಸ್ಕರ ಅವರು ಕೂಡ ಅಷ್ಟು ಶ್ರೇಷ್ಠ ವ್ಯಕ್ತಿ ಆದ್ರು. ನಾವು ಕೂಡ ಶ್ರಮ ಪಟ್ರೆ ಖಚಿತವಾಗಿ ನೀವೆಲ್ಲರೂ ಸೇರಿ ಎಷ್ಟೋ ಉತ್ತಮವಾಗಿ ಬೆಳೆಯೋಕೆ ಸಾಧ್ಯ. ಯಾಕೆಂದ್ರೆ ನಾವೆಲ್ಲರೂ ದೇಹಗಳನ್ನ ಆತ್ಮಗಳು ಅನ್ನೋದನ್ನ ಮರಿಬಾರ್ದು. ಆತ್ಮರಾದ ನಾವು ನಮ್ಮ ಲಕ್ಷ್ಯವನ್ನ ಸಾಧಿಸಬೇಕು, ಅದಕ್ಕೆ ಜ್ಞಾನವನ್ನ ಹೊಂದಬೇಕು. ಮತ್ತೆ ಜ್ಞಾನವನ್ನ ಹೊಂದಬೇಕು ಅಂದ್ರೆ ಸತ್ಯವನ್ನ ಆಶ್ರಯಿಸಬೇಕು. ಅಂದ್ರೆ ಶ್ವಾಸದ ಮೇಲೆ ಗಮನ ಧ್ಯಾನವನ್ನ ಖಂಡಿತವಾಗಿ ಮಾಡಬೇಕು. ಈ ಸತ್ಯವನ್ನ ಬೋಧಿಸುವುದೇ ನಾವು ಶ್ರೇಷ್ಠರು, ಒಳ್ಳೆಯ ಸುಲಭವಾದ ಮಾರ್ಗ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದೆ ತರತರವಾದ ಧ್ಯಾನವನ್ನ ಮಾಡ್ತಾ ಅವೇ ಸರಿಯಾದದ್ದು ಅಂತ ಅಂದುಕೊಂಡು ನಷ್ಟ ಹೊಂದುತ್ತಾರೆ. ಎಷ್ಟೋ ಜನ್ಮಗಳನ್ನ ವ್ಯರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಏನನ್ನಾದರೂ ಮಾಡ್ತಾ ಮನಸ್ಸಿನ ಜೊತೆ ಇರೋದಲ್ಲ, ಆತ್ಮದ ಜೊತೆ ಇರಬೇಕು. ನಾವೆಲ್ಲರೂ ದೇಹಗಳಲ್ಲ ಆತ್ಮ. ಈ ದೇಹವನ್ನ ಧರಿಸಿರುವಂತ ದೇಹಿಗಳು ನಾವು. ದೇಹಿ ಅಂದ್ರೆ ಆತ್ಮ. ಹಾಗಿದ್ರೆ ಮೇಲಿನ ಲೋಕದಿಂದ ನಾವು ಬಂದಂತವರು, ಅಲ್ಲಿ ಮನಸ್ಸು ಇರಲ್ಲ, ಕೇವಲ ಆತ್ಮ ಉನ್ನತಿಯನ್ನೇ ಯೋಚನೆ ಮಾಡಿ ನಾವು ಭೂಮಿ ಮೇಲೆ ಬರ್ತೀವಿ. ಆತ್ಮ ಉನ್ನತಿಯನ್ನ ಮಾಡ್ಕೋಬೇಕು ಅಂತ ಭೂಮಿಗೆ ಬಂದಿರ್ತೀವಿ. ನಾವೆಲ್ಲರೂ ಆತ್ಮಗಳು ಅನ್ನೋದಕ್ಕೆ ಹೇಗೆ ನಾವೆಲ್ಲರೂ ಆತ್ಮ? ಆತ್ಮ ಅಂದ್ರೆ ಯಾರು? ಆತ್ಮನೇ ಭಗವಂತ. ಅದಕ್ಕೆ ಪತ್ರಿಜಿ ಗುರುಗಳು ನಮಗೆಲ್ಲರೂ ಏನ್ ಹೇಳ್ತಾ ಇದ್ರು? ನಮ್ಗೇನ್ ಹೇಳ್ತಿದ್ರು ಅವರು ಅಂದ್ರೆ ದೇವರುಗಳು, ಮೈ ಡಿಯರ್ ಗಾಡ್ಸ್ ಅಂತ ಕರೀತಾ ಇದ್ರು. ಯಾಕೆ? ಎಲ್ಲರೊಳಗೂ ಆ ಪರಬ್ರಹ್ಮ, ಆ ಭಗವಂತ ಇದ್ದಾನೆ ಆತ್ಮ ಸ್ವರೂಪವಾಗಿ, ಚೈತನ್ಯ ರೂಪದಲ್ಲಿ. ಅದಕ್ಕೆ ಭಗವಂತನನ್ನ ಸಚ್ಚಿದಾನಂದ ಅಂತ ಕರೀತಾರೆ. ಸತ್ಯವಾದವನು, ಚೈತನ್ಯ ಸ್ವರೂಪನು, ಆನಂದ ಸ್ವರೂಪನು ಅವನು. ಹಾಗಿದ್ರೆ ಪತ್ರಿಜಿ ಗುರುಗಳು ಅಥವಾ ನಾವು ಭಗವದ್ಗೀತೆಯನ್ನ ತೆಗೆದುಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ. ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ಭಗವಾನರಿಗೆ, ಸ್ವಾಮಿ ನೀನ್ ಯಾರು ನನಗೆ ಅರ್ಥ ಆಗ್ತಿಲ್ಲ, ಸಾಮಾನ್ಯರಲ್ಲ ನೀವ್ ಯಾರು ನಾನ್ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ಇದು 10ನೇ ಅಧ್ಯಾಯ 20ನೇ ಶ್ಲೋಕ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಹಮ್ಮಾದಿಶ್ಚ ಮಧ್ಯಂಚ ಭೂತಾನ ಅಂತೆ ವಚ ಅಂತ ಹೇಳ್ತಾರೆ. ಅಂದ್ರೆ ಅಹಂ ಆತ್ಮ
ನಾನು ಆತ್ಮ ಗುಡಾಕೇಶ ಅಂದ್ರೆ ನಿದ್ರೆಯನ್ನ ಜಯಿಸಿದ ಯೋಗಿ ಅರ್ಜುನ. ನಾನು ಆತ್ಮ, ನಾನೆಲ್ಲಿದ್ದೀನಿ ಅಂದ್ರೆ ಸರ್ವಭೂತಗಳಲ್ಲೂ ನಾನಿದ್ದೀನಿ, ಎಲ್ಲಾ ಕಡೆ ಇದ್ದೀನಿ ಅಂತ ಅರ್ಥ. ಅಂದ್ರೆ ಸಕಲ ಚರಾಚರ ಜೀವರಾಶಿಗಳಲ್ಲೂ ನಾನಿದ್ದೀನಿ ಅಂದ್ರೆ ಚರ ಅಂದ್ರೆ ಚಲಿಸುವ, ಅಚರ ಅಂದ್ರೆ ಚಲಿಸದೇ ಇರುವ. ಚರ ಅಚರ ಎಲ್ಲಾ ಜೀವರಾಶಿಗಳಲ್ಲಿಯೂ ನಾನಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲದರಲ್ಲಿಯೂ ನಾನಿದ್ದೀನಿ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂದ್ರೆ ಆದಿಗಿಂತ ಮುಂಚೆಯೂ ನಾನಿದ್ದೆ, ಮಧ್ಯದಲ್ಲೂ ಇದ್ದೀನಿ, ಆದಿಯ ನಂತರವೂ ನಾನಿರ್ತೀನಿ. ನಾನಷ್ಟೇ ಅಲ್ಲ, ನೀನೂ ಕೂಡ ಹೌದು. ನಾನಿದನ್ನ ತಿಳ್ಕೊಂಡಿದ್ದೀನಿ, ನಿನಗಿದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಆತ್ಮರು ಅಂದ್ರೆ ಆತ್ಮಕ್ಕೆ ಲಾಭ ತರುವ ಕೆಲಸವನ್ನೇ ಮಾಡಬೇಕು. ಹಾಗಾಗಿ ನಮ್ಮ ಆತ್ಮಕ್ಕೆ ಲಾಭ ತರುವ ಕೆಲಸವನ್ನ ಮಾಡಬೇಕು ಅಂದ್ರೆ ಯೋಗೀಶ್ವರರು, ಶ್ರೇಷ್ಠರು, ಮಹನೀಯರು, ಮಹಾತ್ಮರು, ಆ, ಅಂತಹ ಸ್ಥಾಯಿಯಲ್ಲಿರುವವರು ಹೇಳಿದ್ದನ್ನ ಮಾಡಬೇಕೇ ಹೊರತು ಮಾಡಿದ್ದನ್ನ ಮಾಡಬಾರ್ದು. ಇದಕ್ಕೆ ಉದಾಹರಣೆ ಶಿರ್ಡಿ ಸಾಯಿಬಾಬಾ ಅವರನ್ನ ನೋಡಿದ್ರೆ ಕೋಟ್ಯಾನು ಕೋಟಿ ಆರಾಧಕರು ಇಂದೂ ಕೂಡ ಅವರಿಗೆ ಇದ್ದಾರೆ. ಅವ್ರೇನ್ ಮಾಡ್ತಿದ್ರು? ಸಿದ್ಧ ಪುರುಷರವರು. ಅನ್ನ ಬೆಂದಿದೆನಾ ಇಲ್ಲ ಅಂತ ಹೇಳಿ ಅನ್ನವನ್ನ ಮಾಡ್ತಿರ್ಬೇಕಾದ್ರೆ ಕೈ ಹಾಕಿ ಕಲಿಸ್ತಾ ಇದ್ರು, ಕೈ ಹಾಕಿ ನೋಡ್ತಾ ಇದ್ರು ಕುದಿತಾ ಇರುವ ಅನ್ನದಲ್ಲಿ. ಹಾಗಂತ ಅವರು ಮಾಡಿದ್ರು, ಬಾಬಾರವರು ಮಾಡಿದ್ರು ಅಂತ ಹೇಳಿ ನಾವೇನಾದ್ರೂ ಅದರಲ್ಲಿ ಕೈ ಹಾಕಿ ಕುದಿತಾ ಇರೋ ಅನ್ನದಲ್ಲಿ ಬೆಂದಿದೆನಾ ಇಲ್ಲ ಅಂತ ಕೈ ಹಾಕಿ ಕಲಸಿ ನೋಡೋದಕ್ ಹೋದ್ರೆ ಕೈ ಸುಟ್ಟು ಹೋಗುತ್ತೆ, ಅಥವಾ ಕೈಯೇ ಇರೋದಿಲ್ಲ ಸ್ವಲ್ಪ ಹೊತ್ತು ಹಾಗೆ ಇಟ್ರೆ. ನಾವ್ ಯಾಕೆ ಹಾಗೆ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರೆ, ಅಯ್ಯೋ ನಾವು ಬೇರೆ ಅವರು ಬೇರೆ, ಅವರು ಶಕ್ತಿ ಉಳ್ಳವರು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪತ್ರಿಜಿ ಗುರುಗಳು ಶ್ವಾಸದ ಮೇಲೆ ಗಮನ ಧ್ಯಾನ ಅಂತ ಹೇಳಿದ್ರು, ಸಂಗೀತ ಇಟ್ಟು ಮಾಡಿಸ್ತಾ ಇದ್ರು. ಅಂದ್ರೆ ಗುರುಗಳು ಹೇಳಿದ್ದನ್ನ ಮಾಡಬೇಕು, ಮಾಡಿದ್ದನ್ನ ಮಾಡೋಕೆ ಹೋಗ್ಬಾರ್ದು. ಮಾಡಿದ್ದನ್ನ ಮಾಡೋಕ್ ಹೋದ್ರೆ ನಷ್ಟ ಹೊಂದುವುದು ನೀವೇ. ಅವರು ಅವರ ಸ್ಥಾಯಿಗೆ ತಕ್ಕಂತೆ, ಪರಮಾತ್ಮನ ಸ್ಥಾಯಿಯಲ್ಲಿದ್ದವರು ಅವರು, ಅವರ ಸ್ಥಾಯಿಗೆ ತಕ್ಕಂತೆ ಸಂದರ್ಭಕ್ಕೆ ಅನುಸಾರವಾಗಿ ಆ ಸಂದರ್ಭದಲ್ಲಿ ಏನ್ ಬೇಕೋ ಅದನ್ನ ಅವರು ಮಾಡಿರ್ತಾರೆ. ನಮ್ಮ ಸ್ಥಾಯಿಗೆ ತಕ್ಕಂತೆ ನಾವೇನ್ ಮಾಡ್ಬೇಕು ಅದನ್ನ ಹೇಳಿ ಹೋಗಿರ್ತಾರೆ. ಹಾಗಾಗಿ ಗುರುಗಳು ಹೇಳಿದ ಪದಗಳನ್ನ ಹಿಡ್ಕೊಳ್ಬೇಕು, ಆವಾಗ ನಾವು ಬೆಳೆಯೋಕೆ ಸಾಧ್ಯ. ಅದಕ್ಕೋಸ್ಕರ ಗುರುಗಳು ಹೇಳಿದ್ದನ್ನ ಮಾಡ್ಬೇಕೇ ಹೊರತು ಮಾಡಿದ್ದನ್ನ ಮಾಡಬಾರದು. ಇದಕ್ಕೆ ಇನ್ನೊಂದು ಚಿಕ್ಕ ಉದಾಹರಣೆಯನ್ನ ಕೊಡ್ತೀನಿ ಮಾಸ್ಟರ್ಸ್. ಪೂರ್ವ ಕಾಲದಲ್ಲಿ ಒಬ್ಬ ಗುರುಗಳಿದ್ರು. ಅವರು ತಮ್ಮ ಶಿಷ್ಯಂದರು, ಒಂದ್ ಸ್ವಲ್ಪ ಜನ ಶಿಷ್ಯಂದರು ಅವ್ರ ಜೊತೆ ವಿದ್ಯೆಯನ್ನ ಕಲಿಯೋಕ್ ಬಂದಿರ್ತಾರೆ. ಅವರು ಗುರುಗಳ ಹೇಳಿದ್ದನ್ನ ಮಾಡೋದಕ್ಕಿಂತ ಮಾಡಿದ್ದನ್ನ ಮಾಡೋಕೆ ಅನುಕರಣೆಯನ್ನ ಮಾಡ್ತಿರ್ತಾರೆ. ಆವಾಗ ಗುರುಗಳು ಎಷ್ಟು ಹೇಳ್ತಾರೆ, ಅಲ್ಲಯ್ಯ ನಿಮ್ಮ ಸ್ಥಾಯಿಗೆ ತಕ್ಕಂತೆ ನಾನು ನಿಮಗೆ ಹೇಳ್ತಾ ಇರ್ತೀನಿ, ನನ್ನ ಸ್ಥಾಯಿಗೆ ತಕ್ಕಂತೆ ನಾನು ಮಾಡ್ತಾ ಇರ್ತೀನಿ, ನಾನು ಮಾಡಿದ್ದನ್ನ ಮಾಡಬೇಡಿ, ನಾನು ಹೇಳಿದ್ದನ್ನ ಮಾಡಿ ಅಂತ ಹೇಳ್ತಾರೆ. ಆದರೆ ಶಿಷ್ಯರೆಲ್ಲ ಕೇಳೋದಿಲ್ಲ, ಗುರುಗಳು ಏನ್ ಮಾಡ್ತಾರೋ ಅದನ್ನೇ ಮಾಡ್ತಾರೆ. ಅದಕ್ಕೆ ಗುರುಗಳು ಇವರ ಗುಣಗಳನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಶಿಷ್ಯರನ್ನ ಒಂದು ದಿನ ಜಾತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಒಂದು ಜಿಲೇಬಿ ಅಂಗಡಿಯಲ್ಲಿ ಜಿಲೇಬಿ ಮಾಡ್ತಾ ಇರ್ತಾರೆ. ಆ ಸರ್, ಟೈಮ್ ಆಯ್ತಾ ಸರ್? ಮೇಡಮ್ ಇನ್ನೂ ಇದೆಯಾ? ಇನ್ನು 2 ಮಿನಿಟ್ಸ್ ಹೇಳ್ಬೋದಾ? ಹೇಳಿ ಮೇಡಮ್, ಹೇಳಿ. ಓಕೆ ಮೇಡಮ್. ಕಂಟಿನ್ಯೂ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಆ ಅಂದ್ರೆ ಅವರು ಒಂದು ಜಿಲೇಬಿ ಅಂಗಡಿ ಇರತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಗುರುಗಳು ಒಂದು ಜಿಲೇಬಿಯನ್ನ ತಗೊಂಡು ಬಾಯಲ್ಲಿ ಇಟ್ಕೊಳ್ತಾರೆ.
ಶಿಷ್ಯರು ಕೂಡ ಅವರನ್ನ ಅನುಕರಣೆ ಮಾಡಕ್ ಹೋಗಿ ಎರಡೆರಡು ಜಿಲೇಬಿಯನ್ನ ತಾವು ತಿಂತಾರೆ. ಮತ್ತೆ ಗುರುಗಳು ಮುಂದೆ ಹೋಗ್ತಾರೆ. ಒಂದು ಸಮೋಸ ಅಂಗಡಿ ಕಾಣಿಸುತ್ತೆ, ಅಲ್ಲಿ ಅದನ್ನ ತಗೊಂಡು ಒಂದ್ ಸಮೋಸ ತಗೊಂಡು ಬಾಯಲ್ಲಿ ಇಟ್ಕೊಂಡು ತಿಂತಾರೆ. ಗುರುಗಳು ಮಾಡಿದ್ದಾರೆ ಅಂತ ಹೇಳಿ ಇವರು ಕೂಡ ಹಾಗೆ ಮಾಡೋಕೆ ಹೋಗ್ತಾರೆ, ತಿಂತಾರೆ. ಮತ್ತೆ ಮುಂದೆ ಹೋಗ್ತಾರೆ. ಒಂದು ಅಂಗಡಿಯಲ್ಲಿ ಒಲೆ ಇರತ್ತೆ. ಆ ಬೆಂಕಿಯಲ್ಲಿ ಕೆಂಪಾದಂತಹ ಕೆಂಡದ ಕಣ ಕಣ ಇರತ್ತೆ, ಅಲ್ಲಿ ಕಣಗಳಿರತ್ತೆ. ಅಲ್ಲಿ ಆ ಗುರುಗಳೇನ್ ಮಾಡ್ತಾರೆ, ಒಂದು ಆ ಕೆಂಡದ ಒಂದು ಕಣ ಹಿಂಗೆ ತಗೊಂಡು ಬಾಯಿಲಿ ನಾಲಿಗೆ ಮೇಲೆ ಇಟ್ಕೋತಾರೆ. ಅವಾಗ ಎಲ್ಲಾ ಶಿಷ್ಯರು ಕಣ್ಣು ತೆರೆದು ಆಶ್ಚರ್ಯದಿಂದ ನೋಡ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಇವಾಗ ನೀವು ಬಾಯಲ್ಲಿ ಕೆಂಡವನ್ನ ಇಟ್ಕೊಳ್ಳೋದಿಲ್ವಾ ಅಂತ. ಅವಾಗ ಅವರಿಗೆ ಅರ್ಥ ಆಗತ್ತೆ. ಗುರುಗಳಿಗೆ ಕ್ಷಮೆಯನ್ನ ಕೇಳ್ತಾರೆ. ಇಲ್ಲ ಗುರುಗಳೇ, ನೀವು ಬೇರೆ, ನಾವು ಬೇರೆ. ನಿಮ್ಮ ಸ್ಥಾಯಿಗೆ ಉನ್ನತ ಸ್ಥಿತಿಯಲ್ಲಿ ನೀವಿದ್ದೀರಿ. ನಮಗೇನ್ ಬೇಕೋ ನೀವು ನಮಗೆ ಅದನ್ನ ಹೇಳಿದಿರಿ. ಯಾಕಂದ್ರೆ ನಮ್ಮ ಲಾಭಕ್ಕಾಗಿಯೇ, ನಮಗೆ ನಾವು ಲಾಭ ಹೊಂದಬೇಕು ಅಂತಾನೆ ನೀವು ನಮಗೆ ಹೇಳ್ತಾ ಇರೋದು, ನಮ್ಗೆ ಒಳ್ಳೇದಕ್ಕೇನೆ. ನಮಗ ಅರ್ಥ ಆಯ್ತು ಗುರುಗಳೇ, ನೀವು ಹೇಳಿದ್ದನ್ನ ಮಾಡ್ಬೇಕು, ನೀವು ಮಾಡಿದ್ದನ್ನ ಮಾಡಬಾರದು. ಹಾಗಾಗಿ ಮಾಸ್ಟರ್ಸ್, ಎಷ್ಟೋ ಎಲ್ಲ ಕಡೆಯೂ ಪತ್ರಿಜಿ ಗುರುಗಳು ಧ್ಯಾನ ಪ್ರಚಾರಕ್ಕೆ ಅಂತ ಹೋದ್ರೆ, ಪತ್ರಿಜಿ ಗುರುಗಳು ಹೋದ್ರೆ ಸಾವಿರಾರು ಜನ ಸೇರ್ತಾ ಇದ್ರು. ಹೊಸದಾಗಿ ಪತ್ರಿಜಿ ಗುರುಗಳು ಬರ್ತಾ ಇದ್ದಾರಂದ್ರೆ ಹೊಸದಾಗಿ ಎಷ್ಟೋ ಜನ ಧ್ಯಾನಕ್ಕೆ ಬರ್ತಾ ಇದ್ರು. ಮಕ್ಕಳುಗಳನ್ನ ಕರ್ಕೊಂಡು ಬರ್ತಾ ಇರ್ತಿದ್ರು. ತುಂಬಾ ಕ್ರೌಡ್ ಇರ್ತಿತ್ತು. ಅದಕ್ಕೋಸ್ಕರ ಗುರುಗಳು, ಸಿದ್ಧ ಪುರುಷರು, ಮಹನೀಯರು, ಅವರ ಶಬ್ದಗಳಲ್ಲಿ ಶಕ್ತಿ ಇರತ್ತೆ. ಗುರುಗಳು ನುಡಿಸ್ತಾ ಇರುವಂತ ಫ್ಲೂಟ್ ನಲ್ಲಿ ಶಕ್ತಿ ಇತ್ತು. ಗುರುಗಳು ಪ್ರಕೃತಿ ವ್ಯಾಲಿ ಬೆಂಗಳೂರಿನಲ್ಲಿ ಕೂಡ ಒಂದು ಸಾರಿ ಹೇಳಿದ್ದಾರೆ, ನನ್ನಂತೆ ನಾನಿದ್ದೀನಿ, ನಿನ್ನಂತೆ ನೀನು ಇರಯ್ಯ, ನನ್ನಂತೆ ಅನುಕರಿಸೋದಕ್ಕೆ ಹೋಗ್ಬೇಡ. ಹುಲಿಯನ್ನ ನೋಡಿ ನರಿ ಬರೆ ಇಟ್ಕೊಂಡ್ರೆ ನರಿ ಹುಲಿ ಆಗೋದಿಲ್ಲ. ನಿನಗೇನ್ ಬೇಕೋ ನೀನು ಮಾಡು, ನಾನು ನನ್ನ ಸ್ಥಾಯಿಗೆ ತಕ್ಕಂತೆ ನಾನು ಮಾಡಿದ್ದೀನಿ. ಇದನ್ನ ತಟವರ್ತಿ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಅವರಿಗೆ ಕೇಳಿದಾಗ ಒಂದ್ಸಾರಿ ಗುರುಗಳು ಹೇಳಿದ್ರಂತೆ, ನಾನು ಯಾರಿಗೂ ಅರ್ಥವಾಗೇನಯ್ಯ ಅಂತ ಹೇಳ್ತಾರಂತೆ ಅವರು. ಹಾಗಾಗಿ ಅಂತವರನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಭಗವದ್ಗೀತೆ ಅರ್ಥ ಆಗ್ಬೇಕು ಅಂದ್ರೆ ಕೃಷ್ಣನ ಸ್ಥಾಯಿಗೆ ಹೋಗ್ಬೇಕು, ಅಂದಾಗ ಭಗವದ್ಗೀತೆ ಏನನ್ನೋದು ಅರ್ಥ ಆಗತ್ತೆ. ಅದಕ್ಕೋಸ್ಕರ ಅವರನ್ನ ತಿಳ್ಕೋಬೇಕಂದ್ರೆ ಅವರ ಸ್ಥಾಯಿಗೆ ಹೋಗ್ಬೇಕಾಗತ್ತೆ. ಅಂತ ಸ್ಥಾಯಿಯಲ್ಲಿರುವಂತವರು ಯಾವತ್ತೂ ಶಿರ್ಡಿ ಸಾಯಿಬಾಬಾ ಅವರ ಉದಾಹರಣೆಯನ್ನ ನಾವು ನೋಡಿದ್ರೆ ಅವ್ರು ಹೇಳಿದ್ದನ್ನ ಮಾಡ್ಬೇಕೇ ಹೊರತು ಮಾಡಿದ್ದನ್ನ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಪತ್ರಿಜಿ ಗುರುಗಳು ನಮ್ಗೆಲ್ಲರಿಗೂ ಹೇಳಿದ್ದು ಶ್ವಾಸದ ಮೇಲೆ ಗಮನ ಧ್ಯಾನ. ಆದ್ರೆ ಅವರು ಸಂಗೀತ ಇಟ್ಟು ಮಾಡಿಸ್ತಾ ಇದ್ರು. ಅದಕ್ಕೆ ನಾವೆಲ್ಲರೂ ಲಾಭವನ್ನ ಹೊಂದಬೇಕು ಅಂದ್ರೆ ಗುರುಗಳು ಹೇಳಿದ್ದನ್ನ ಮಾಡೋಣ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಕೇವಲ ಶ್ವಾಸವನ್ನ ಗಮನಿಸ್ತಾ ಇದ್ರೆ ಮನಸ್ಸು ಇಲ್ಲದೆ ಇರೋ ಸ್ಥಿತಿಗೆ ಹೋಗ್ತೀವಿ. ಆಗ ನಾವು ಭಗವಂತನೊಟ್ಟಿಗೆ ಇರೋಕೆ ಸಾಧ್ಯ. ಓಕೆ ಮಾಸ್ಟರ್ಸ್, ಇಷ್ಟೊತ್ತು ನನಗೆ ಈ ಸ್ವಾಧ್ಯಾಯವನ್ನ ಮಾಡೋದಕ್ಕೆ ಅವಕಾಶ ನೀಡಿದಂತಹ ಮಹಾವತಾರ ಫೌಂಡೇಶನ್ ಟೀಮ್ ಮತ್ತೆ ಉಮಾದೇವಿ ಮಾಸ್ಟರ್, ಈ ಝೂಮ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್.